ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನನಗ್ ಧೈರ್ಯ ಹೇಳ್ತಿದ್ಯಾ, ಆದ್ರೆ ನಿನಗೆ ಬೆವರಿಳಿತಿದೆ. ಅಂದ್ರೆ ಪೊಲೀಸರನ್ನ ನೋಡಿ ನಿನ್ಗೂ ಭಯ ಆಯ್ತಲ್ವಾ? ಭಯನಾ? ನನಗ? ಛೆ, ನಾನೇನ್ ಭಯ ಪಡ್ತಿಲ್ಲ. ನಾನಿಲ್ಲೇ ಇದ್ರೆ ಪೊಲೀಸ್ ಬಂದಾಗೆಲ್ಲ ಹೀಗೆ ಭಯ ಪಡ್ತಾನೆ ಇರ್ಬೇಕಾಗುತ್ತೆ. ಅರುಣ್ ಜೊತೆಗೆ ಕೋಲ್ಕತ್ತಾಗ ಹೋಗೋದೇ ಬೆಟರ್. ಓಕೆ ಗೌರಮ್ಮ, ಕೋಲ್ಕತ್ತಾಗ ಹೋಗ್ಬೇಕು. ಫ್ಲೈಟ್ ಟೈಮ್ ಆಗ್ತಿದೆ, ಬರ್ತೀನಿ. ಇದೇನಿದು? ಆಗ್ಲೇ ಕಲ್ಕತ್ತಾ ಹೋಗೋಕೆ ಇಷ್ಟ ಇಲ್ಲ ಅಂದ್ಲು, ಈಗ ಪೊಲೀಸರನ್ನ ನೋಡ್ತಿದ್ದ ಹಾಗೆ ಕಲ್ಕತ್ತಾಗ ಹೋಗ್ಬೇಕು ಅಂತ ಅರ್ಜೆಂಟಲ್ಲಿ ಹೊರಟೋದ್ಲು. ಅಂದ್ರೆ ಐಶ್ವರ್ಯ ಕೂಡ ಹೆದರುತ್ತಿದ್ದಾಳೆ ಅಂತಾಯ್ತು. ಮಾವ ನಿದ್ದೆ ಮಾಡ್ತಾ ಇದ್ದಾರಾ? ನಿದ್ದೆ ಮಾಡ್ತಿರೋದಲ್ಲಮ್ಮ, ಮಾವನವರು ಇನ್ನೂ ಕೋಮಾಯಿಂದ ಹೊರಗೆ ಬಂದಿಲ್ಲ. ಕೋಮಾಯಿಂದ ಹೊರಗೆ ಬಂದಿಲ್ವಾ? ಮತ್ತಷ್ಟು ಬೇಗ ಯಾಕೆ ಮನೆ ಕರ್ಕೊಂಡ್ ಬಂದ್ರಿ? ಡಾಕ್ಟ್ರೇ ಮನೆ ಕರ್ಕೊಂಡು ಹೋಗೋಕ್ ಹೇಳಿದ್ರು. ಡಾಕ್ಟರೇ ಕರ್ಕೊಂಡು ಹೋಗಿ ಅಂತ ಹೇಳಿದ್ರ? ಅಂದ್ರೆ ಅದ್ರ ಅರ್ಥ ಹಾಸ್ಪಿಟಲ್ನಲ್ಲಿದ್ರು ಉಪಯೋಗ ಇಲ್ಲ, ಕರ್ಕೊಂಡು ಹೋಗಿ ಅಂತನಾ? ಹಾಗೇನು ಹೇಳಿಲ್ಲ. ಮನೆ ಕರ್ಕೊಂಡು ಹೋಗೋದ್ರಿಂದಾನೇ ಉಪಯೋಗ ಆಗತ್ತೆ, ಕರ್ಕೊಂಡು ಹೋಗಿ ಅಂತ ಹೇಳಿದ್ರು. ಹಾಸ್ಪಿಟಲ್ನಲ್ಲಿ ಇಲ್ದೇ ಇರೋ ಉಪಯೋಗ ಮನೇಲಿ ಏನಿರತ್ತೆ ಅತ್ಗೆ? ಮನೆಯಲ್ಲಿ ಪ್ರಶಾಂತವಾದ ವಾತಾವರಣದಲ್ಲಿ ಮ್ಯೂಸಿಕ್ ಥೆರಪಿ ಮಾಡಿಸಿದ್ರೆ ಅಪ್ಪನ್ಗೆ ಪ್ರಜ್ಞೆ ಬರುತ್ತೆ ಅಂತ ಹೇಳಿದ್ರು ಡಾಕ್ಟ್ರು. ಮ್ಯೂಸಿಕ್ ಥೆರಪಿನಾ? ಹೌದು, ನಮ್ ರೂಪರಾಣಿನೇ ಆ ಮ್ಯೂಸಿಕ್ ಥೆರಪಿ ಮಾಡಬೇಕು. ರೂಪರಾಣಿ ಮ್ಯೂಸಿಕ್ ಥೆರಪಿ ಮಾಡ್ಬೇಕಾ? ಹೌದು. ಬ್ರಾಹ್ಮಿ ಮುಹೂರ್ತದಲ್ಲಿ ಮ್ಯೂಸಿಕ್ ಥೆರಪಿ ಮಾಡಿದ್ರೆ ರಿಸಲ್ಟ್ ಚೆನ್ನಾಗಿರುತ್ತೆ. ನಾಳೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮ್ಯೂಸಿಕ್ ಥೆರಪಿ ಶುರು ಮಾಡೋಣ. ರೂಪಾರಾಣಿ, ಒಳ್ಳೆ ಹಾಡು ಪ್ರಿಪೇರ್ ಆಗು. ನಿನ್ ಹಾಡು ಕೇಳಿದ ಅಪ್ಪ ನಿದ್ರೆಯಿಂದ ಎದ್ದ ಹಾಗೆ ಕೋಮಾದಿಂದನೂ ಹೊರಗೆ ಬರಬೇಕು, ಸರಿನಾ? ಇದೇನ್ ಮಮ್ಮಿ, ನಾನ್ ಮ್ಯೂಸಿಕ್ ಥೆರಪಿ ಹೇಗ್ ಮಾಡ್ಲಿ? ಅದ್ ಹೇಗ್ ಸಾಧ್ಯ ಮಮ್ಮಿ? ಯಾಕಾಗಲ್ಲ ರೂಪಾರಾಣಿ, ನೀನ್ ಒಳ್ಳೆ ಸಿಂಗರ್ ಅಲ್ವಾ, ಅದ್ಭುತವಾಗಿ ಹಾಡು ಹಾಡ್ತೀಯಲ್ವಾ? ನಿನ್ ಹಾಡಿಂದ ಅಪ್ಪನ್ಗೆ ಖಂಡಿತ ಪ್ರಜ್ಞೆ ಬಂದೇ ಬರುತ್ತೆ. ಕಷ್ಟ ಆಂಟಿ, ತುಂಬಾ ಕಷ್ಟ. ಅದು ಆಗೋ ಕೆಲ್ಸ ಅಲ್ಲ. ಆಗೋ ಕೆಲ್ಸ ಅಲ್ವಾ? ಯಾಕಾಗಲ್ಲ? ಅದು ಆಂಟಿ, ಯಾಕಂದ್ರೆ ಹೇಳೋಕೆ ಯಾಕೆ ಮುಜುಗರ ಪಡ್ತಿದ್ಯಾ? ನಾನ್ ಹೇಳಾ? ನೀನ್ ಹೇಳು ಗೌರಮ್ಮ, ಏನ್ ಪ್ರಾಬ್ಲಮ್ಮು? ಏನ್ ಹೇಳು ಅಂತೀರಾ ಅತ್ಗೆ? ರಾತ್ರಿಯಿಂದ ರೂಪಾರಾಣಿ ಧ್ವನಿ ಬಿದ್ದು ಹೋಗಿದೆ.
ಗಂಟ್ಲು ಕೂಡ ತುಂಬಾ ನೋವಿದ್ಯಂತೆ. ಕೋಲ್ಡ್ ಐಟಮ್ ತಿಂದ್ರು, ಶಾಕಿಂಗ್ ನ್ಯೂಸ್ ಕೇಳಿದ್ರು. ರೂಪಾರಾಣಿ ಗಂಟ್ಲು ಹೀಗೆ ಬಿದ್ದು ಹೋಗುತ್ತೆ ಅತ್ಗೆ. ನಿಮ್ ತಂದೆಗೆ ಆಕ್ಸಿಡೆಂಟ್ ಆಗಿದೆ ಅನ್ನೋ ಶಾಕಿಂಗ್ ನ್ಯೂಸ್ ಕೇಳ್ತಿದ್ದ ಹಾಗೆ ಪಾಪ ಇವಳ ಧ್ವನಿ ಹೀಗಾಗೋಯ್ತತ್ಗೆ. ಆವಾಗಿಂದ ಪಾಪ ತುಂಬಾ ಕಷ್ಟಪಡ್ತಾ ಇದ್ದಾಳೆ ಇವಳು. ತುಂಬಾ ಕಷ್ಟದಿಂದನೇ 4 ಮಾತುಗಳನ್ನ ಆಡ್ತಾ ಇದ್ದಾಳೆ. ಹೀಗಿದ್ದಾಗ ಇವಳು ಹಾಡು ಹಾಡಿ ಮ್ಯೂಸಿಕ್ ಥೆರಪಿ ಮಾಡೋದು ತುಂಬಾ ಕಷ್ಟ ಅನ್ನೋದು ನನ್ನ ಭಾವನೆ. ಎಷ್ಟು ಕಷ್ಟ ಆದ್ರೂ ಸರಿ, ಅಪ್ಪಂಗೋಸ್ಕರ ಹಾಡ್ಬೇಕು ಗೌರಮ್ಮ. ಅಪ್ಪನ್ನ ಬದುಕಿಸ್ಕೊಳ್ಳೋಕ್ಕೋಸ್ಕರ ಹಾಡ್ಬೇಕು, ಬೇರೆ ದಾರಿ ಇಲ್ಲ. ತಪ್ಪು ಅತ್ಗೆ, ತಪ್ಪು. ಗಂಟ್ಲು ಸರಿ ಇಲ್ದೇ ಇರೋವಾಗ ಸರಿಗಮ್ಮನ ಅಪಶ್ರುತಿನಲ್ಲಿ ಹಾಡಿ ಸಂಗೀತಕ್ಕೆ ಅನ್ಯಾಯ ಮಾಡೋದು ತುಂಬಾ ದೊಡ್ಡ ತಪ್ಪು ಅತ್ಗೆ. ಸಂಗೀತಕ್ಕೆ ಶ್ರುತಿ ಲಯ ಅನ್ನೋದು ತಂದೆ ತಾಯಿ ಇದ್ದ ಹಾಗೆ. ಶ್ರುತಿ ತಪ್ಪಿದ್ರು ಲಯ ತಪ್ಪಿದ್ರು ತಂದೆ ತಾಯಿನ ಕೊಂದಷ್ಟು ಮಹಾ ಪಾಪ ಸುತ್ಕೊಳತ್ತೆ. ಅದಕ್ಕೆ ಸಂಗೀತ ಕಲಾವಿದ್ರ ಗಂಟ್ಲಲ್ಲಿ ಸ್ವಲ್ಪ ಕಷ್ಟ ಆದ್ರೂ ಕೂಡ ಆವತ್ತು ಹಾಡು ಹಾಡಬಾರ್ದು. ಅದರಲ್ಲೂ ಈ ರೀತಿ ಮ್ಯೂಸಿಕ್ ಥೆರಪಿಗೋಸ್ಕರ ಖಂಡಿತ ಹಾಡಲೇಬಾರ್ದು. ಶ್ರುತಿ ಪಕ್ವವಾಗಿದ್ದು ಲಯಬದ್ಧವಾಗಿ ಸರಿಗಮ ಹಾಡಿದ್ರೆ ಕೋಮಾದಲ್ಲಿರೋ ಮನುಷ್ಯ ಪ್ರಜ್ಞೆಗೆ ಬರ್ಬಹುದೇನೋ. ಅಪಶ್ರುತಿಲಿ ಲಯ ಇಲ್ದೆ ಸರಿಗಮ ಹಾಡಿದ್ರೆ ಕೋಮಾದಲ್ಲಿರೋಂಥ ವ್ಯಕ್ತಿಗೆ ಗುಂಡಿಗೆ ನಿಂತು ಹೋಗೋ ಪರಿಸ್ಥಿತಿ ಕೂಡ ಬರಬಹುದು. ಅಂತ ರಿಸ್ಕ್ ನಾನು ತಗೊಳ್ಳಲ್ಲ ಅತ್ಗೆ, ಖಂಡಿತ ತಗೊಳ್ಳಲ್ಲ. ರೂಪಾರಾಣಿ ಗಂಟ್ಲು ನೋವು ಪೂರ್ತಿ ಕಡಿಮೆ ಆಗೋ ತನಕ ಮ್ಯೂಸಿಕ್ ಥೆರಪಿನ ಮಾಡೋದಕ್ಕಾಗಲ್ಲ. ದಯವಿಟ್ಟು ನಮ್ಮನ್ನ ಕ್ಷಮಿಸಿ ಅತ್ಗೆ, ನಮ್ಮನ್ನ ಕ್ಷಮಿಸ್ಬಿಡಿ. ಸಾರಿ ಆಂಟಿ, ಕ್ಷಮಿಸ್ಬಿಡಿ. ಒಟ್ನಲ್ಲಿ ಮ್ಯೂಸಿಕ್ ಥೆರಪಿ ತಪ್ಸದ್ಯಲ್ಲ ಮಮ್ಮಿ. ಸಡನ್ ಆಗಿ ಅವರು ಮ್ಯೂಸಿಕ್ ಥೆರಪಿ ಅಂದಿದ್ದಕ್ಕೆ ನಂಗೇನ್ ಹೇಳೋದು ಅರ್ಥ ಆಗಿಲ್ಲ ಗೊತ್ತಾ. ಒಂದ್ ಕ್ಷಣ ನನ್ ಮೈಂಡ್ ಬ್ಲಾಕ್ ಆಗ್ಬಿಟ್ಟಿತ್ತು. ನಿನ್ನ ಮೈಂಡ್ ಬ್ಲಾಕ್ ಆದ್ರೂ ನನ್ನ ಮೈಂಡ್ ಪರ್ಫೆಕ್ಟ್ ಆಗೇ ಇರತ್ತೆ ಬಿಡು. ಅದಕ್ಕೆ ಗಂಟ್ಲು ಸರಿ ಇಲ್ಲ ಅಂತ ಸುಳ್ಳು ಹೇಳಿ ಮ್ಯೂಸಿಕ್ ಥೆರಪಿಯಿಂದ ತಪ್ಪಿಸ್ಕೊಂಡೆ. ತಪ್ಪು ಮಾಡ್ದೆ ಗೌರಮ್ಮ, ತುಂಬಾ ದೊಡ್ಡ ತಪ್ಪು ಮಾಡ್ದೆ. ನಿಮ್ಗೆ ಎಷ್ಟೋ ರೀತಿಯಲ್ಲಿ ಸಹಾಯ ಮಾಡಿರೋ ಆ ಕುಟುಂಬದ ಋಣ ಸ್ವಲ್ಪ ಆದ್ರೂ ತೀರಿಸೋ ಅವಕಾಶ ನಿಮಗ್ ಬಂದಾಗ ನಿರ್ಲಕ್ಷ್ಯ ಮಾಡಿದ್ರಿ. ಹಾಗ್ ತಪ್ಪಿಸ್ಕೊಂಡು ತುಂಬಾ ದೊಡ್ಡ ತಪ್ಪು ಮಾಡಿದ್ರಿ. ನಮ್ಮ ಅತ್ತೆಗ್ ನೀವು ದೂರದ ಸಂಬಂಧಿ ಆದ್ರೂ ಮನೇಲಿ ಇಟ್ಕೊಂಡು ರೂಪಾರಾಣಿಗೆ ಎಷ್ಟು ಪ್ರೋಗ್ರಾಮ್ ಸಿಗೋ ಹಾಗೆ ಮಾಡಿದ್ರು, ಮರ್ತ್ಬಿಟ್ರಾ? ರೂಪಾರಾಣಿನ ಆದಿತ್ಯ ಮದ್ವೆ ಆಗೋದಿಕ್ಕೆ ಮುಖ್ಯ ಕಾರಣ ಯಾರು ಅಂತ ಮರ್ತ್ಬಿಟ್ರಾ? ಅಂಥದ್ರಲ್ಲಿ ತಾತನ ಉಳಿಸ್ಕೊಳ್ಳೋಕೆ ಅಂತ ಮ್ಯೂಸಿಕ್ ಥೆರಪಿ ಮಾಡಿ ಅಂತ ಕೇಳಿದ್ರೆ ಈ ಥರ ನೆಪ ಹೇಳಿ ತಪ್ಪಿಸ್ಕೋತೀರಾ? ತಪ್ಪಿಸ್ಕೊಳ್ದೆ ಏನ್ ಮಾಡ್ಬೇಕು ಅಂತ್ಯಾ? ರೂಪಾರಾಣಿಗೆ ಗೋಸ್ಟ್ ಸಿಂಗರ್ ಆಗಿ ಹಾಡಲ್ಲ ಅಂತ ನೀನು ಯಾವತ್ತೋ ಹೇಳಿದ್ಯಲ್ಲ. ಹಾಗಿರುವಾಗ ಮ್ಯೂಸಿಕ್ ಥೆರಪಿಗೆ ಹೇಗೆ ಒಪ್ಕೊಳ್ಳೋದು? ನಾನು ರೂಪಾರಾಣಿ ಪ್ರೋಗ್ರಾಮ್ಸ್ಗೆ ಹಾಡಲ್ಲ ಅಂತ ಹೇಳಿದ್ದೀನಿ ಹೊರತು ಹೀಗೆ ಅಗತ್ಯ ಇದ್ದಾಗ ಮ್ಯೂಸಿಕ್ ಥೆರಪಿಗೋಸ್ಕರ ಹಾಡಲ್ಲ ಅಂತ ಹೇಳಿಲ್ವಲ್ಲ. ಅಂದ್ರೆ ನಿನಗೆ ಅಗತ್ಯ ಇದ್ದಾಗ ಹಾಡ್ತ್ಯಾ, ಅಗತ್ಯ ಇಲ್ದೇ ಇದ್ದಾಗ ಹಾಡಲ್ಲ ಅಂತ್ಯಾ, ಅಷ್ಟೇನಾ? ಬೇಕಾಗಿಲ್ಲ. ನಿನ್ನಂತ ಗೋಸ್ಟ್ ಸಿಂಗರ್ ಇಂದ ಮ್ಯೂಸಿಕ್ ಥೆರಪಿ ಮಾಡಿಸೋ ಅಗತ್ಯ ನಮ್ಗಿಲ್ಲ. ದಯವಿಟ್ಟು ಹಾಗೆ ಮಾತಾಡ್ಬೇಡಿ ಗೌರಮ್ಮ. ನನ್ ಮೇಲಿರೋ ಕೋಪಕ್ಕೆ ಮ್ಯೂಸಿಕ್ ಥೆರಪಿ ಮಾಡಲ್ಲ ಅಂತ ಹೇಳ್ಬೇಡಿ. ಇಲ್ಲಿ
ಅಲ್ಲಿರೋದೊಬ್ರು ಜೀವಂತ ವ್ಯಕ್ತಿ ಗೌರಮ್ಮ, ಜೀವಂತ ವ್ಯಕ್ತಿ. ನನ್ ಮೇಲಿರೋ ಕೋಪಕ್ಕೆ ಆ ಪ್ರಾಣನ ತೆಗಿಬಾರ್ದು. ಮ್ಯೂಸಿಕ್ ಥೆರಪಿ ಮಾಡಿದ್ರೆ ತಾತಂಗೆ ಖಂಡಿತವಾಗ್ಲೂ ಪ್ರಜ್ಞೆ ಬರುತ್ತೆ. ತಾತ ಏನಾದ್ರೂ ಮತ್ತೆ ಮೊದ್ಲಿನ ಹಾಗಾಗದೆ ಇದ್ರೆ ಅತ್ತೆಗೆ ತಡ್ಕೊಳಕ್ಕಾಗಲ್ಲ. ದಯವಿಟ್ಟು ಮ್ಯೂಸಿಕ್ ಥೆರಪಿಗೆ ಒಪ್ಕೊಳ್ಳಿ ಗೌರಮ್ಮ, ಒಪ್ಕೊಳ್ಳಿ ಪ್ಲೀಸ್. ನೀನು ಒಪ್ಕೋಬೇಡ, ನಾನು ಒಪ್ಪಲ್ಲ. ಮಮ್ಮಿ, ನೀನು ಒಪ್ಕೋಬೇಡ. ದಯವಿಟ್ಟು ಹಾಗೆ ಮಾತಾಡ್ಬೇಡ ರೂಪಾರಾಣಿ. ಮ್ಯೂಸಿಕ್ ಥೆರಪಿ ಆದ್ಮೇಲೆ ನಿನ್ ಮದ್ವೆ ಆಗೋ ತನಕನೂ ನಿನ್ ಪ್ರೋಗ್ರಾಮ್ಸ್ ಎಲ್ಲದಕ್ಕೂ ಬಂದು ನಾನು ಹಾಡ್ತೀನಿ. ನಿನ್ ಮದ್ವೆ ಆದ್ಮೇಲೆ ಕೂಡ ನಿನ್ ಪ್ರೋಗ್ರಾಮ್ಸ್ ಒಪ್ಕೊಂಡ್ರೆ ನಾನು ಬಂದು ಹಾಡ್ತೀನಿ. ದಯವಿಟ್ಟು ಮ್ಯೂಸಿಕ್ ಥೆರಪಿಗೆ ಒಪ್ಕೊಂಡು ತಾತನ ಉಳಿಸ್ಕೊಡಿ ಪ್ಲೀಸ್. ಬೇಕು ಅಂದ್ರೆ ನಿನ್ ಕಾಲ್ ಹಿಡ್ಕೋತೀನಿ ಗೌರಮ್ಮ, ತಾತನ್ ಬದುಕ್ಸು ಪ್ಲೀಸ್. ಓಕೆ, ನೀನ್ ಇಷ್ಟೆಲ್ಲ ಬೇಡ್ಕೋತಾ ಇದ್ಯಾ ಅಂತ ಮ್ಯೂಸಿಕ್ ಥೆರಪಿಗೆ ಒಪ್ಕೋತೀನಿ. ರಾತ್ರಿ ನಿಮ್ಮತ್ತೆ ಹತ್ರ ಹೋಗಿ ರೂಪಾರಾಣಿಗೆ ಗಂಟ್ಲು ನೋವು ಹೋಗಿದೆ ಅಂತ ಹೇಳ್ತೀನಿ. ನಾಳೆ ಮ್ಯೂಸಿಕ್ ಥೆರಪಿ ಮಾಡ್ತೀವಿ ಅಂತ ಹೇಳ್ತೀನಿ, ಸರಿನಾ? ಥ್ಯಾಂಕ್ ಯು ಗೌರಮ್ಮ, ಥ್ಯಾಂಕ್ ಯು ವೆರಿ ಮಚ್. ಇದೇನ್ ಮಮ್ಮಿ, ಮ್ಯೂಸಿಕ್ ಥೆರಪಿಗೆ ಹಾಡ್ತೀನಿ ಅಂತ ಯಾಕೆ ಒಪ್ಕೊಂಡೆ? ಮ್ಯೂಸಿಕ್ ಥೆರಪಿಯಿಂದ ತಾತಂಗ್ ಪ್ರಜ್ಞೆ ಬಂದ್ರೆ ಜಾತಕದ ಪೇಪರ್ನ ನೀನ್ ಬದಲಾಯಿಸ್ತೆ ಅಂತ ಅವ್ರು ಹೇಳ್ತಾರಲ್ಲ. ಹುಚ್ಚುಡ್ಕಿ, ಅವ್ರನ್ನ ಕೋಮಾದಿಂದ ಹೊರಗಡೆ ತರೋದಕ್ಕೆ ದೊಡ್ಡ ದೊಡ್ಡ ಡಾಕ್ಟರ್ಸ್ಗಳಿಂದನೇ ಆಗಿಲ್ಲ, ಇನ್ನು ಸಂಗೀತದಿಂದ ಏನಾಗತ್ತೆ? ಶ್ಯಾಮ ಎಷ್ಟೇ ಗಂಟ್ಲ ಹರ್ಕೊಂಡು ಆಡಿದ್ರು ಕೂಡ ಅವರಿಗೆ ಪ್ರಜ್ಞೆ ಬರಲ್ಲ. ಹಾಗೆ ಮ್ಯೂಸಿಕ್ ಥೆರಪಿ ಅಂತ 2-3 ದಿನ 2-3 ಹಾಡನ್ನ ಹಾಡೋ ಆಗ ನಾಟಕ ಮಾಡಿ ವರ್ಕೌಟ್ ಆಗಿಲ್ಲ ಅಂತ ಹೇಳಿ ನಾವು ಕೈ ಬಿಟ್ಬಿಡೋಣ. ಶ್ಯಾಮ ನಮಗ್ ಮಾತು ಕೊಟ್ಟಿರೋದ್ರಿಂದ ಲೈಫ್ ಲಾಂಗ್ ಅವಳು ನಿನ್ಗೆ ಗೋಸ್ಟ್ ಸಿಂಗರ್ ಆಗಿ ಹಾಡ್ತಾನೆ ಇರ್ತಾಳೆ. ಅವಳನ್ನ ಹಾಗೆ ಹಾಡೋಕೆ ಒಪ್ಸೋದಕ್ಕೋಸ್ಕರನೇ ನಾನು ಮ್ಯೂಸಿಕ್ ಥೆರಪಿಗೆ ಒಪ್ಕೊಂಡೆ. ಅರ್ಥ ಆಯ್ತಾ? ಮಮ್ಮಿ, ನೀನ್ ಸೂಪರ್ ಮಮ್ಮಿ. वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं कृष्णं वन्दे ಜಗದ್ಗುರು. ಕೃಷ್ಣ, ತಾತನ ಉಳಿಸ್ಕೊಳ್ಳೋದಿಕ್ಕೋಸ್ಕರ ಮ್ಯೂಸಿಕ್ ಥೆರಪಿ ಬಿಟ್ರೆ ಬೇರೆ ದಾರಿ ಇಲ್ಲ ಅಂತಂದ್ರು ಡಾಕ್ಟರ್. ತಾತನ ಉಳಿಸ್ಕೊಳ್ಳೋ ಅವಕಾಶ, ಅದೃಷ್ಟ ನನಗ್ ಕೊಡೋದಿಕ್ಕೋಸ್ಕರನೇ ಇಂಥ ಪರಿಸ್ಥಿತಿ ತಂದಿದ್ಯಾ? ನೀನ್ ನನ್ಗೆ ಕೊಟ್ಟಿರೋ ಈ ಸಂಗೀತ ವಿದ್ಯೆ ತಾತನ್ ಪ್ರಾಣನ ಕಾಪಾಡಿದ್ರೆ ಅದಕ್ಕಿಂತ ಹೆಚ್ಚು
ಇನ್ನೇನ್ ಬೇಕು ಕೃಷ್ಣ? ಹೌದಾ, ಗೌರಮ್ಮನ್ಗೆ ಅಷ್ಟೊಂದು ತಲೆನೋವು ಬಂದಿದ್ಯಾ? ಹೌದಾ ಆಂಟಿ? ಅದಕ್ಕೆ ಮ್ಯೂಸಿಕ್ ಥೆರಪಿಗೆ ಮಮ್ಮಿ ಬರಲ್ಲ ಅಂದ್ರು. ಪರವಾಗಿಲ್ಲ ಬಿಡಮ್ಮ, ಹಾಡು ಹೇಳಿ ಮ್ಯೂಸಿಕ್ ಥೆರಪಿ ಮಾಡ್ಬೇಕಾದ್ದು ನೀನಲ್ವಾ? ಅಮ್ಮ ಬರ್ದೇ ಇದ್ರೂ ಪರವಾಗಿಲ್ಲ ಬಿಡು. ಬ್ರಾಹ್ಮಿ ಮುಹೂರ್ತದಲ್ಲಿ ಈ ತರ ಮ್ಯೂಸಿಕ್ ಥೆರಪಿ ಮಾಡಿಸಿದ್ರೆ ಫಲಿತಾಂಶ ಚೆನ್ನಾಗಿರುತ್ತೆ ಅಂತ ಹೇಳಿದ್ರಲ್ಲ ಡಾಕ್ಟರ್? ಹೌದು ವರ್ಮಾ ಅವರೇ, ಬೆಳಗಿನ ಜಾವದಲ್ಲಿ ಪ್ರಶಾಂತವಾದ ವಾತಾವರಣದಲ್ಲಿ ಸಂಗೀತ ಕೇಳ್ತಿದ್ರೆ ಖಂಡಿತವಾಗ್ಲೂ ನಿಮ್ಮ ಮಾವನವ್ರಿಗೆ ಪ್ರಜ್ಞೆ ಬರುತ್ತೆ. ಶ್ಯಾಮ ಎಲ್ಲಿ ವಸಂತ? ಶ್ಯಾಮ ನಮ್ಗಿಂತ ಮೊದ್ಲೇ ಅಪ್ಪನ್ ರೂಮಿಗೆ ಹೋಗಿ ಕೃಷ್ಣನ್ಗೆ ಪೂಜೆ ಮಾಡ್ತೀನಿ ಅಂತ ಹೇಳಿದಾಳೆ ರೀ. ಓ, ಮಮ್ಮಿ, ಆಲ್ರೆಡಿ ಟೈಮ್ 3 ಆಗ್ತಾ ಇದೆ. ಬನ್ನಿ ಬನ್ನಿ. ತಾತ, ಕೃಷ್ಣನ್ ದಯೆಯಿಂದ ನಿಮ್ಗೆ ಖಂಡಿತ ಪ್ರಜ್ಞೆ ಬರುತ್ತೆ. ನಮ್ಮ ಹತ್ರ ನಗ್ನಗ್ತಾ ಮಾತಾಡ್ತೀರಾ? ನನ್ಗೆ ಆ ನಂಬಿಕೆ ಇದೆ. ಅಮ್ಮ ಶ್ಯಾಮ, ಪೂಜೆ ಮುಗಿತೇನಮ್ಮ? ಮುಗಿತತ್ತೆ. ಡಾಕ್ಟ್ರೇ, ನಮ್ ರೂಪರಾಣಿಗೆ ಹಾಡೋಕ್ ಶುರು ಮಾಡೋಕ್ ಹೇಳ? ಒಂದ್ ನಿಮಿಷನಮ್ಮ, BP ಚೆಕ್ ಮಾಡಿದ್ಮೇಲೆ ಶುರು ಮಾಡ್ಬೋದು. ಶ್ಯಾಮ, ನೀನ್ ಎಲ್ಲಿ ನಿಂತ್ಕೊಂಡು ಹಾಡ್ತೀಯ? ಆಲ್ ದಿ ಬೆಸ್ಟ್. ಓಕೆನಮ್ಮ, ಇನ್ನೀನು ಹಾಡೋದಕ್ಕೆ ಶುರು ಮಾಡ್ಬೋದು.